ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನೀನೆ ಮಗು ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ. ಸರ್ ಏನಿಲ್ಲ ಸರ್, ಪ್ರತಿ ವರ್ಷಂತ ಈ ವರ್ಷ ನಮ್ಮ ನಾಯಂಡಹಳ್ಳಿ ವಾರ್ಡ್ನ ಪ್ರಭಾವಿ ಮುಖಂಡರಾದಂಥ ವಿ ರಾಮಸಮ್ಮಣ್ಣವರು ಹೇಳ್ಬೇಕಂದ್ರೆ ಅವರು ಯುವಕರ ಕಣ್ಮಣಿ, ಬಡವರ ಬಂಧು ಅಂತಾನೆ ಹೇಳ್ಬೋದು. ಯಾಕಂದರೆ ಯಾವುದೇ ಒಬ್ಬ ಬಡವರು ಬಂದು ಒಂದು ಮದುವೆ ಮುಂಜಿ ಇತರೆ ಏನೇ ಒಂದು ಸಮಸ್ಯೆಗಳಿದ್ರೂ ಸಹ ಅವ್ರ ಹತ್ರ ಬಂದು ವಿದ್ಯಾಭ್ಯಾಸ ಇರ್ಬೋದು, ಯುವಕರಿಗೆ ಒಂದು ಕ್ರೀಡೆ ಇರ್ಬೋದು, ಒಂದು ಕಲ್ಯಾಣ ಕಾರ್ಯಕ್ರಮಗಳಿರ್ಬೋದು, ಪ್ರತಿಯೊಂದಕ್ಕೂ ಅವ್ರ ಮನೆ ಬಾಗಿಲಿಗೆ ಪ್ರತಿಯೊಬ್ಬರು ಬಂದೇ ಬರ್ತಾರೆ. ಯಾವುದೇ ಭೇದ ಭಾವ ತೋರದೆ ಅವರ ಕೈಯಲ್ಲಾದಷ್ಟು ಸಹಾಯ ಹಸ್ತನ ಇದುವರೆಗೂ ಮಾಡಿಕೊಂಡೇ ಬಂದಿದ್ದಾರೆ ನಿರಂತರವಾಗಿ. ಇದೇ ಥರ ನಿರಂತರ ಸಮಾಜಮುಖಿ ಕೆಲಸಗಳವರು ಮಾಡ್ಕೊಂಡು ಹೋಗ್ಲಿ ಅಂತ ನಾನು ಶ್ರೀ ವೀರಾಂಜನೇಯ ಸ್ವಾಮಿ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ಹಾಗೂ ನಮ್ಮ ವಾರ್ಡ್ನ ಪರವಾಗಿ ಹಾಗೂ ಕ್ಷೇತ್ರದ ಪರವಾಗಿ ನಮ್ಮ ವಿ ರಾಮಸಮ್ಮಣ್ಣವರವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ನಾನು ತಿಳಿಸ್ತೀನಿ. ಹಾಗೂ ಇನ್ನೊಂದು ಮುಖ್ಯವಾಗಿರೋ ವಿಚಾರ ಏನಪ್ಪಾ ಅಂದರೆ, ಇವರು ಜನಸೇವೆ ಮಾಡ್ಕೊಂಡು ಬರ್ತಾ ಇರೋದ್ರಿಂದ ನಮ್ಮ ಮುಂದಿನ ದಿನಗಳಲ್ಲಿ ಏನಾದರೂ BBMP ಚುನಾವಣೆ ಸಂದರ್ಭದಲ್ಲಿ ಒಂದು ಅವಕಾಶ ಕೊಟ್ಟರೆ ನಮ್ಮ ಪ್ರಿಯಕೃಷ್ಣ ಸರ್ ಅವರು ಇವ್ರನ್ನ ಒಂದು ಗೆಲ್ಸ್ಕೊಂಡು ಬರೋ ಮುಖಾಂತರ ನಾವು ವಾರ್ಡಲ್ಲಿ ಅವ್ರನ್ನ ಕಾರ್ಪೊರೇಟರು ಒಂದು ಮಹಾನಗರ ಪಾಲಿಕೆ ಸದಸ್ಯರನ್ನಾಗಿ ನಾವು ಈ ಒಂದು ಸಂದರ್ಭದಲ್ಲಿ ಅವ್ರನ್ನ ನಾವು ಆಯ್ಕೆ ಮಾಡ್ತೀವಿ ಅಂತ ನಾನು ಈ ಮುಖಾಂತರ ಕೇಳ್ಕೊಂತೀವಿ. ನಮಸ್ತೆ. ಈ ದಿನ ಶುಭ ಸಂಜೆಯಲ್ಲಿ ವಿ ರಾಮಸಮ್ಮಣ್ಣವ್ರನ್ನ ಹುಟ್ಟುಹಬ್ಬದ ಶುಭಾಶಯಗಳನ್ನ ನಾವೆಲ್ಲರೂ ವಿಜೃಂಭಣೆಯಿಂದ ಆಚರಿಸ್ತೀವಿ. ಹಾಗೆ ಸಹ ನಾನು ತಾಯಿ ಚಾಮುಂಡೇಶ್ವರಿಯಲ್ಲಿ ಅವ್ರಿಗೆ ಮತ್ತಷ್ಟು ಆಯುಸ್ಸು ಆರೋಗ್ಯವನ್ನು ಕೊಟ್ಟು ಮತ್ತಷ್ಟು ಬಡವರ ಸೇವೆಯನ್ನು ಮಾಡುವಂಥ ಅವಕಾಶವನ್ನು ಕೊಡಲಿ ಅಂತ ಕೇಳ್ಕೊತಿದ್ದೀನಿ. ತದನಂತರ ಸಿಚುವೇಶನ್ ನೋಡಿದ್ರೆ, ಇಲ್ಲಿ ನಿಂತಿರೋ ಜನಸ್ತೋಮ ನೋಡಿದ್ರೆ ನಿಮ್ಗೊಂದು ಅರ್ಥ ಆಗುತ್ತೆ. ಈ ಅಪ್ಪನಲ್ಲಿ ಇಂಥ ಗುಣಗಳು ಇರೋದಕ್ಕೆ ಇಂಥ ಜನಸಾಗರ ಸೇರೋದಕ್ಕೆ ಸಾಧ್ಯ, ಹೌದಲ್ವಾ? ಹಂಗಾಗಿ ಇವರು ಬಡವರು ಅಂತ ಅಂದಾಗ ಕೈಲಾದನ್ನ ನೀಡಿ, ದಲಿತರು ಅಂತ ಅಂದಾಗ ಯಾವುದೇ ತಾರತಮ್ಯ ನೀಡದೆ ಅವ್ರಿಗೆ ಏನು ಸಮಸ್ಯೆ, ಏನೇ ದಿಟ್ಟತನದ ಸಮಸ್ಯೆ ಇರ್ಬೋದು, ಅಂಥ ಸಮಸ್ಯೆಗೆ ಕ್ಷಣ ಮಾತ್ರದಲ್ಲಿ ಸ್ಪಂದಿಸುವಂಥ ವ್ಯಕ್ತಿ ಯಾರಾದರೂ ನನ್ನ ಈ 31ನೇ ವರ್ಷದ ವಯಸ್ಸಿನಲ್ಲಿ ನಾನು ಕಂಡಿರೋದು ನೋಡಿದ್ರೆ ಅದು ರಾಮಸಮ್ಮಣ್ಣವರಲ್ಲಿ ಮಾತ್ರ. ಇಂಥ ನಾಯಕತ್ವ ಗುಣ ಇರೋಂಥ ಈ ವ್ಯಕ್ತಿನ ಮುಂದಿನ ದಿನಗಳಲ್ಲಿ ನಮ್ಮ ಬಹಳ ದಿನದ ಆಸೆ, ಮುಂದಿನ ಚುನಾವಣೆಯಲ್ಲಿ ಒಂದು ಅವಕಾಶ ಕೊಡಬೇಕು ಅಂತ ನಾನು ಪ್ರಿಯಕೃಷ್ಣ ಅವರಲ್ಲಿ ಹಾಗೂ ಸರ್ಕಾರದಲ್ಲಿ ನಾನು ಮನವಿ ಮಾಡ್ತಿದ್ದೀನಿ. ಇಂಥ ವ್ಯಕ್ತಿ ಬೆಳಕಿಗೆ ಬರಬೇಕು. ಇಂಥ ವ್ಯಕ್ತಿ ಹಲವಾರು ವ್ಯಕ್ತಿಗಳಿಗೆ, ಹಲವಾರು ಯುವಕರಿಗೆ, ಹಲವು ಜನರಿಗೆ ಸ್ಫೂರ್ತಿಯಾಗಬೇಕು ಅನ್ನೋದು ನನ್ನ ಬೇಡಿಕೆ ಹಾಗೂ ಆಸೆ. ನಾನು ಈ ಸಂದರ್ಭದಲ್ಲಿ ಎಲ್ಲ ಹಮ್ಮಿಕೊಂಡು ಈ ನನ್ನ ಹುಟ್ಟುಹಬ್ಬವನ್ನು ಆಚರಿಸಿದಂಥ ನನ್ನ ಸ್ನೇಹಿತರು, ಗೆಳೆಯರು ಮತ್ತು ಹಿತೈಷಿಗಳು ಮತ್ತು ನನ್ನ ಸ್ನೇಹಿತರುಗಳಿಗೆ ನಾನು ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ. ಮುಂದಿನ ಎಲ್ಲ ಆಗುಹೋಗುಗಳು ಏನಿದೆಯೋ ನನ್ನ ಸ್ನೇಹಿತರ ಪರವಾಗಲಿ ಇಲ್ಲ ನನ್ನ ಹೋರಾಟದ ಪರವಾಗಲಿ ನಾನು ಅನ್ನತೆ ಬಯಸ್ತೇನೆ.
ಎಲ್ಲ ಒಂದು ಒಳ್ಳೆ ತಂದಲ್ಲಿ ನಾನು ತಗೊಂಡೋಗೋದಕ್ಕೆ ಇಷ್ಟಪಡ್ತೀನಿ. ಸರ್ ನಿಮ್ಮ ಸ್ನೇಹಿತರು ಹೇಳ್ತಿರೋದ್ರೆ ಮುಂದಿನ ದಿನಗಳಲ್ಲಿ BBMP ಟಿಕೆಟ್ ಸಿಗಬೇಕು ಸರಿ ಅಂತ, ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಸರ್? ಸರ್, ಅವಕಾಶ ದೇವರೇನಾದರೂ ಅದೇನಾದರೂ ನಾನು ಕಲ್ಪಿಸಿದ್ರೆ, ಆ ಅವಕಾಶ ನನಗೇನು ಸಿಕ್ಕಿದ್ರೆ ಜನಸೇವೆ ಮಾಡೋದಕ್ಕೆ ನಾನು ಯಾವಾಗಲೂ ಸದಾ ಸಿದ್ಧನಾಗಿರ್ತೀನಿ. ಓಕೆ.